ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಡೈಲಿ ವ್ಲಾಗ್ಸ್. ಇವತ್ತು ಸ್ಯಾಟರ್ಡೇ ಅದರಿಂದ ನೋಡಿ ಬೆಳಗ್ಗೆನೇ ಅಂದರೆ ಏನು ತುಂಬ ಬೇಗನೆ ಎದ್ದೇಳಲಿಲ್ಲ. ಯಾಕಂದರೆ ಸ್ಯಾಟರ್ಡೇ ಇವತ್ತು ನನ್ನ ಮಕ್ಕಳಿಗೆಲ್ಲ ಹಬ್ಬಿಗೆ ನನಗೆ ರಜೆ ಇದೆ ಮತ್ತು ಲಂಚ್ ಬಾಕ್ಸ್ ಏನು ಕೊಡೋದು ಇರಲಿಲ್ಲ. ಹಾಗಾಗಿ ಬೇಗ ಏನು ಎದ್ದೇಳಲಿಲ್ಲ. ಒಂದು 6:15ಗೆ ಎದ್ಬಿಟ್ಟು ಈ ಥರ ರಂಗೋಲಿ ಬಾಗಿಲೆಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿ ನೋಡಿ ನನ್ನ ಮಗಳು ಇಲ್ಲಿ ಬಂದು ಅಷ್ಟೊತ್ತಿಗೆ ಆಡ್ತಾ ಕೂತಿದ್ದಾಳೆ. ನನ್ನ ಮಗ ಸ್ಕೂಲಿಗೆ ರೆಡಿ ಆಗ್ತಿದ್ದಾನೆ. ಯಾಕಂದರೆ ಇವತ್ತು ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ನಾವು ಪೂಜೆ ಎಲ್ಲ ಈಗ ಏನು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡೋದಿರುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ಹೊಸ್ಲಿಗೆಲ್ಲ ಇಲ್ಲಿ ರಂಗೋಲಿ ಬಿಡಿಸಿದ್ದೀನಿ. ಇಲ್ಲಿ ಮತ್ತೆ ಇಲ್ಲಿ ಆಡ್ತಾ ಬಿಗ್ನ ಇದನ್ನು ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ. ನನ್ನ ಮಗ ಹೊರಡ್ತಿದ್ದಾನೆ. ನೆಕ್ಸ್ಟ್ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಪೂಜೆ ಎಲ್ಲ ಆಯಿತು. ಆದಮೇಲೆ ನೆಕ್ಸ್ಟು ಸ್ವಲ್ಪ ಟೈಮು ಸ್ತೋತ್ರ ಎಲ್ಲ ಹೇಳಿಕೊಂಡು ಪೂಜೆ ಮತ್ತೆ ನೆಕ್ಸ್ಟ್ ಏನು ಮಾಡ್ತಾಳೆ, ಹಬ್ಬಿಗ್ನ ತನಿಷನ್ನ ಸ್ಕೂಲಿಗೆ ಬಿಡೋದಕ್ಕೆ ಹೋಗಿದ್ದಾಳೆ. ನೆಕ್ಸ್ಟ್ ಬಂದುಬಿಟ್ಟಮ್ಮ ನಾನು ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಜಸ್ಟ್ ಮಕ್ಕಳೇನು ಮಾಡಿದ್ರೆ ಏನಾಗಲ್ಲ, ಅವಳು ಬರ್ತಾಳೆ. ಬೇಗ ಎದ್ದು ಪೂಜೆ ಎಲ್ಲ ಮಾಡಿದ್ರೂ ಆಫೀಸ್ಗೆ ಹೋಗೋ ಟೈಮ್ ಅಷ್ಟೊತ್ತಿಗೆ ಇನ್ನೂ ಒಂದು ಸ್ಯಾಟರ್ಡೇ ಬಂದು ಒಂದು 1/4 ಗಂಟೆ ಎಕ್ಸ್ಟ್ರಾ ಟೈಮ್ ಆಗೋಗಿರುತ್ತೆ. ಸೊ ಇವತ್ತು ನಾನು ಈ ಪೂಜೆ ಎಲ್ಲ ಮುಗಿಸಿ ಟಿಫನ್ ತಿಂದ್ಕೊಂಡು ಆಫೀಸಿಗೆ ಹೊರಡೋ ಅಷ್ಟೊತ್ತಿಗೆ 9:50 ಆಗಿಬಿಟ್ಟಿತ್ತು. ಯಾಕಂದರೆ ನಾವು 10 o'clock ಮೇಲೆ ಹೋದರೆ ಸುಮ್ಮನೆ ಹಾಫ್ ಡೇ ಕಟ್ ಮಾಡ್ತಾರೆ. ಹಾಗಾಗಿ 9:50 ಅಷ್ಟೊತ್ತಿಗೆಲ್ಲ ರೀಚ್ ಆದೆ. ಸೊ ಆಗಿಬಿಟ್ಟು ಮತ್ತೆ ಸಂಜೆ ನಾನು ಮನೆಗೆ ಬರೋ ಅಷ್ಟೊತ್ತಿಗೂ 6:50ಗೆ ನಾನು ಬಿಡಬೇಕಾಗುತ್ತೆ. ಹಿಂಗೆ ಲೇಟಾಗಿ ಹೋಗಿದ್ನಲ್ಲ, ಹಾಗಾಗಿ ಸಂಜೆ ಕೂಡ ಬರೋ ಅಷ್ಟೊತ್ತಿಗೆ ನೋಡಿ ಆಲ್ರೆಡಿ ನಮ್ಮಮ್ಮ ಬಂದು ನಮ್ಮ ಹಸ್ಬೆಂಡಲ್ಲಿ ಸೊಪ್ಪೇನೋ ತೊಗೊಂಬಂದಿದ್ರು. ಸೊಪ್ಪು ಕ್ಲೀನ್ ಮಾಡ್ತಾಯಿದ್ದಾರೆ. ನನ್ನ ಮಗ ಅಷ್ಟೊತ್ತಿಗಲ್ಲೇ ಏನು 14ದಿಂದ ಟೆಸ್ಟ್ ಇದೆ, ಟೆಸ್ಟಿಗೆ ಓದ್ಕೋತಾ ಇದ್ದಾನೆ. ಮತ್ತು ರೀತುನೂ ಕೂಡ ಅವಳು ಸ್ಟಡೀಸಲ್ಲಿ ಬ್ಯುಸಿಯಾಗಿದ್ದಾಳೆ. ಯಾಕಂದರೆ ಅವಳು SSLC ಅಲ್ಲ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಆಂಧ್ರ ಸ್ಟೈಲಲ್ಲಿ ನಾವು ಹಣ್ಣೆ ಸೊಪ್ಪಿನ ಮಸ್ಕಾಯಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿ, ಅಂದರೆ ಟೊಮೊಟೊ ಜಾಸ್ತಿನೇ ಕ್ವಾಂಟಿಟಿ ಹಾಕ್ಕೋಬೇಕು, ಸ್ವಲ್ಪ ಹುಳಿ ಇರಬೇಕು, ಮತ್ತು ಕೊತ್ತಂಬರಿ, ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಫುಲ್ ಈ ಥರ ಎಲ್ಲ ರೆಡಿ ಮಾಡಿಕೊಡು ನೋಡಿ. ಇದು ಅದಕ್ಕೂ ಸ್ವಲ್ಪ ಮಸಾಲೆ ಪೌಡರು ಆಂಧ್ರ ಸ್ಟೈಲಲ್ಲಿ ಅವ್ರು ಮಾಡಿರೋದು. ಇದನ್ನೆಲ್ಲ ಒಟ್ಟಿಗೆ ಏನು ಸೊಪ್ಪನ್ನು ಆಲ್ರೆಡಿ ವಾಶ್ ಮಾಡಿಬಿಟ್ಟು ಬೇಯಿಸೋಕ್ಕಿಟ್ಟಿದ್ದೀನಿ, ಹಣ್ಣೆ ಸೊಪ್ಪನ್ನು. ಅದ್ರ ಜೊತೆಗೆ ಈ ಆನಿಯನ್ನು, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇದೆಲ್ಲನೂ ಒಟ್ಟಿಗೆ ಜೊತೆಲಿ ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೋಬೇಕು. ಅದರಲ್ಲೇ ಅದೆಲ್ಲ ಫುಲ್ಲು ಸ್ಮ್ಯಾಶ್ ಮಾಡಿಕೊಂಡು ಅದು ಚೆನ್ನಾಗಿ ಬೇಯಿಸ್ಬೇಕದು. ಒಂದು ವಿಷಲ್ ಬಂತು ಅಂದ್ರೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಸೊ ಇದು ನಮ್ಮಲ್ಲಿ ಮಾಡೋದು ಅಭ್ಯಾಸ ಇಲ್ಲ ನೋಡಿ. ನೆಕ್ಸ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು ಸ್ಪೂನ್, ಒಂದು ಕ್ವಾಂಟಿಟಿ ನೋಡ್ಕೊಂಡು ಒಂದು ಸ್ವಲ್ಪ ನೋಡಿ. ಈಗ ನೆಕ್ಸ್ಟ್ ಅದು ಬೇಯಿಸಿ ಆಗಿದೆ. ಅದು ಪೌಡರ್ನ ಫಸ್ಟೇ ಹಾಕ್ಕೋಬೇಕಂತೆ, ನನಗೆ ಗೊತ್ತಿರಲಿಲ್ಲ ಅದು. ಯಾಕಂದರೆ ನನ್ನ ಆಂಟಿಯವ್ರನ್ನ ಕೇಳಿಕೊಂಡು ಇದು ಮಾಡಿದ್ದು. ನಮ್ಮ ಓನರ್ ಆಂಟಿ ಅವ್ರ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ನನಗದು ತುಂಬ ಇಷ್ಟ ಆಯಿತು. ಹಾಗಾಗಿ ಅದು ಮತ್ತೆ ನೆಕ್ಸ್ಟು ಪೌಡರ್ನ ಆ್ಯಡ್ ಮಾಡಿ ಇನ್ನೊಂದು ವಿಷಲ್ ಕೂಗಿಸಿ ನೋಡಿ. ಈ ಥರ ಮಸ್ತಿದೆ, ತುಂಬ ಚೆನ್ನಾಗಿ ಬಂದಿತ್ತು ಎಣ್ಣೆ ಸೊಪ್ಪಿನ ಮಸ್ಕಾಯಿ. ನೆಕ್ಸ್ಟು ಸ್ಟೈಲಲ್ಲಿ ಅಂತಂದರೆ ಅವ್ರಿಗೆ ಜಾಸ್ತಿನೇ ಖಾರ ಮತ್ತು ಉಪ್ಪು ಜಾಸ್ತಿನೇ ಇರುತ್ತೆ, ಸ್ಪೈಸಿಯಾಗಿರುತ್ತೆ ಮಾತ್ರ. ನಮಗಷ್ಟು ಖಾರ ತಿಂದಿಲ್ಲ ಅಂತಂದ್ರೂ ಆ ಟೇಸ್ಟಿಗೆ ಒಂಥರ ನಮಗೂ ಇಷ್ಟ ಆಗಿಬಿಟ್ಟಿದೆ ತಿನ್ನಬೇಕು ಅಂತ. ಹಾಗಾಗಿ ಕೇಳ್ಕೊಂಡು ಮಾಡಿದ್ದು ನೋಡಿ. ನೆಕ್ಸ್ಟ್ ನನ್ನ ಮಗಳು ಇಲ್ಲಿ ಸೊಪ್ಪನ್ನು ಬಿಡಿಸ್ತಾ ಇದ್ದಾಳೆ. ಕೈಯಂತೂ ಸುಮ್ಮನೆ ಇರಲಿ, ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು. ಹೀಗೆ ಅಜ್ಜಿ ಮಾಡ್ತಾ ಇರೋ ಕೆಲಸಕ್ಕೆ ಅರ್ಧದಲ್ಲೇ ಬಿಟ್ಟರು. ಹಾಗಾಗಿ ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗಳೂ ಕೂಡ ಸ್ವಲ್ಪ ಇನ್ನೂ ಸ್ವಲ್ಪ ಬಿಟ್ಟಿದ್ದೆಲ್ಲ ಸೊಪ್ಪು ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಸ್ಕೂಲ್ಗೆ ಹೋಗಿದ್ಯಾ ಮಗಳೇ? ಹಾಂ, ಯಾಕೆ ಮಗಳೇ? ಹಾಂ ಹಾಂ, ಹೌದಾ. ಎವ್ರಿ ಸ್ಯಾಟರ್ಡೇನೂ ಹಾಲಿಡೇನಾ? ಯಾಕೆ? 2 days. ಸ್ಯಾಟರ್ಡೇ ಆ್ಯಂಡ್ ಸಂಡೇ. ನೋಡವ, ನೀಟಾಗಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಏನು ಮಾಡ್ತೀಯ ಅಡುಗೆ? ನಾಳೆ ಸಂಡೇ ಸ್ಕೂಲ್ಗೆ ಹೋಗ್ತೀಯಾ? ಸಂಡೇ ಹೇರ್ ಸ್ಟೈಲ್ ಯಾರು ಮಗಳೇ ಮಾಡಿದ್ದಿವತ್ತು? ಹೇರ್ ಸ್ಟೈಲ್ ಯಾರು ಮಾಡಿದ್ದು? ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದಾರೆ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತು ಸ್ಯಾಟರ್ಡೇ ವ್ಲಾಗು ಇದಾಗಿತ್ತು ಫ್ರೆಂಡ್ಸ್. ನೋಡಿ, ನನ್ನ ಮಗಳು ಈ ಥರ ಎಲ್ಲ ಕೆಲಸದಲ್ಲೂ ಒಂದು ಭಾಗಿಯಾಗ್ತಾಳೆ. ಎಲ್ಲ ಕಡೆನೂ ಒಂದು
ಮಕ್ಕಳು ಒಂಥರ ಚೆನ್ನಾಗಿರುತ್ತೆ ಈ ಥರ ಕೆಲಸಗಳು ಮಾಡ್ತಾಯಿದ್ರೆ, ಮಾಡಿಕೊಂಡು ಹಾಡ್ತಾಯಿದ್ರು ನೋಡೋಕ್ಕೂ ಖುಷಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ.